ನಮಸ್ಕಾರ ಸ್ನೇಹಿತರೆ, ರಂಜು ಸವಿರುಚಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಅರ್ಧ ಕಪ್ ಅಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ 1 ಕಪ್ ಅಷ್ಟು ಚಿರೋಟಿ ರವೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮೀಡಿಯಂ ಹುರಿ ಇಟ್ಕೊಂಡು ತುಪ್ಪ ಮತ್ತೆ ರವೆನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸುಮಾರು 1.5 ನಿಮಿಷದಷ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತೆ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ರವೆ ತಗೊಂಡ್ರೆ ಅರ್ಧ ಕಪ್ ಅಷ್ಟು ತುಪ್ಪ ಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ನ್ಯಾಚುರಲ್ ಕಲರ್ ಇರಲಿ ಅಂತ ಅರಿಶಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೇಸರಿ ಕಲರ್ ಕೂಡ ಹಾಕೋಬಹುದು. ಇವಾಗ ಇದಕ್ಕೆ ಹಾಲು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀವೋ ಆ ಕಪ್ಪಲ್ಲಿ 1.5 ಕಪ್ ಅಷ್ಟು ಹಾಲು ಬೇಕಾಗತ್ತೆ. ಫಸ್ಟ್ ನಾನು 1 ಕಪ್ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಹುರಿ ಇಟ್ಕೊಂಡೆ ನಿಧಾನಕ್ಕೆ ತಿರ್ಗಿಸ್ಕೊತಾ ಇದ್ದೀನಿ. ರವೆ ಹಾಲನ್ನ ಹೀರ್ಕೊಳ್ಳೋ ತನಕ ತಿರ್ಗಿಸ್ಕೋಬೇಕು. ಇವಾಗ ತಿರ್ಗಾ ಅರ್ಧ ಕಪ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ನಿಧಾನಕ್ಕೆ ತಿರ್ಗಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀವೋ ಆ ಕಪ್ಪಲ್ಲಿ 1/4 ಕಪ್ ಅಷ್ಟು ಸಕ್ಕರೆ ಹಾಕಬೇಕು. ಇವಾಗ 2 ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಹುರಿ ಇಟ್ಕೊಂಡೆ 1 ನಿಮಿಷದಷ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸಕ್ಕರೆ ಎಲ್ಲ ಕರಗಿದ್ಮೇಲೆ ಈ ತರ ತೆಳ್ಳಗಾಗತ್ತೆ. ಈ ಹದಕ್ಕೆ ಬಂದ್ರೆ ಕೇಸರಿ ಬಾತ್ ರೆಡಿ ಆಗಿದೆ ಅಂತ. ಇವಾಗ ನಮ್ಮ ಕೇಸರಿ ಬಾತ್ ರೆಡಿ ಆಗಿದೆ. ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.